ಅಗ್ರಹಾರದಿಂದ ಎತ್ತಂಗಡಿ ಆಗಿರುವಂತಹ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ 5 ದಿನ ಕಳೆದಿದ್ದಾರೆ. ಅವ್ರಿಗೆ ಆಲ್ರೆಡಿ ವ್ಯತ್ಯಾಸ ಗೊತ್ತಾಗ್ತಾ ಇದೆ ಹೆಂಗಿದೆ ಇಲ್ಲಿನ ಸ್ಥಿತಿ ಅಂತ. ಬಳ್ಳಾರಿ ಜೈಲಲ್ಲಿ ಅಯ್ಯನ ಸ್ಥಿತಿ ಅಯೋಮಯ ಅನ್ನೋ ರೀತಿ ಇದೆ. ಜೈಲಿಂದ ಆಚೆಗಿನ ಬೆಳವಣಿಗೆ ಬಗ್ಗೆ ದರ್ಶನ್ಗೆ ಕುತೂಹಲ ಸಿಕ್ಕಾಪಟ್ಟೆ. ಏನಾಗ್ತಾ ಇದೆ ಆಚೆಗಡೆ ಅಂತ ಚಾರ್ಜ್ ಶೀಟ್ ಬಗ್ಗೆ ನಾನು ತಿಳ್ಕೊಳ್ಬೇಕು ಅನ್ನುವಂತಹ ಹಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿ ಜೈಲಲ್ಲಿ ಟಿವಿಗಾಗಿ ಕಾಟೇರ ಮೊರೆ ಹುಟ್ಟಿದ್ದಾರಂತೆ. ಮೇಲಧಿಕಾರಿಗಳಿಗೆ ಟಿವಿ ಬೇಕು ಅಂತ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸರ್ಜಿಕಲ್ ಚೇರ್ ಕೊಟ್ಟಿರುವಂತಹ ಅಧಿಕಾರಿಗಳು ಟಿವಿಗೂ ಕೂಡ ಅಸ್ತು ಅನ್ನುವಂತಹ ಸಾಧ್ಯತೆ ಜಾಸ್ತಿ ಇದೆ. ಕಾರಣ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಕೈದಿಗಳಿಗೆ ಟಿವಿಯನ್ನ ಕೊಡೋದಕ್ಕೆ ಅವಕಾಶ ಇದೆ. ಹೀಗಾಗಿ ಈ ಅವಕಾಶ ಬಹುತೇಕ ಪುರಸ್ಕಾರ ಆಗುವಂತಹ ಸಾಧ್ಯತೆ ಇದ್ದೇ ಇದೆ. ಬಿಕಾಸ್ ಶೇಷ ಅವರು ಹಿರಿಯ ಅಧಿಕಾರಿಯಾಗಿರುವಂತಹ ಶೇಷ ಅವರು ಹೇಳ್ತಾ ಇದ್ರು ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಅಧಿಕಾರ ಇದೆ, ಒಂದ್ ವೇಳೆ ಅವ್ರು ಏನಾದ್ರು ಕೇಳಿದ್ರೆ ನಾವು ಆ ಅವಕಾಶವನ್ನ ಒದಗಿಸಿ ಕೊಡ್ತೀವಿ ಅಂತ. ಹೀಗ ಕುತೂಹಲ. ಆಮೇಲೆ ಸವಲತ್ತಿನ ಬೆಲೆ ಏನು ಅನ್ನೋದು ಕೂಡ ದರ್ಶನ್ಗೆ ಒಂದೊಂದಾಗೆ ಬಳ್ಳಾರಿ ಜೈಲಿಗೆ ಹೋದ್ಮೇಲೆ ಗೊತ್ತಾಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಬಯಸಿದ ಎಲ್ಲಾ ಸವಲತ್ತುಗಳು ಹೆಚ್ಚಾಗೆ ಸಿಗ್ತಾ ಇತ್ತು. ಆದ್ರೆ ಇಲ್ಲಿ ಸ್ಥಿತಿ ಆಗಿಲ್ಲ. ಪ್ರತಿಯೊಂದನ್ನು ಕೂಡ ಕೇಳಿ ಪಡ್ಕೊಳ್ಬೇಕಾದ ಸ್ಥಿತಿಯಲ್ಲಿ ದರ್ಶನ್ ಇದ್ದಾರೆ. ಸೊ ಸವಲತ್ತಿನ ಮುಂದುವರೆದ ಭಾಗ, ಫೆಸಿಲಿಟೀಸ್ನ ಮುಂದುವರೆದ ಭಾಗವಾಗಿ ಟಿವಿಯನ್ನು ಕೇಳಿದ್ದಾರೆ. ಚಾರ್ಜ್ ಶೀಟ್ ಬಗ್ಗೆ ಕುತೂಹಲ ಯಾಕೆ ಅಂದ್ರೆ ತನಗೇನಾದ್ರೂ ಪ್ರಮೋಷನ್ ಸಿಗುತ್ತಾ A2 ಇಂದ A1ಗೆ ಅನ್ನೋ ಕುತೂಹಲ ತಿಳ್ಕೊಳ್ಬೇಕು. ಬಿಕಾಸ್ ಸಂಕಷ್ಟ ಇನ್ನಷ್ಟು ಜಾಸ್ತಿ ಇರುತ್ತೆ ಅವಾಗ. ಇನ್ನೊಂದು ಕಡೆಗೆ ಜೈಲಿನ ಕುರಿತಂತೆ ಅಥವಾ ಜಾಮೀನಿನ ಭವಿಷ್ಯದ ಕುರಿತಂತೆ ಏನೆಲ್ಲ ಹೋರಾಟಗಳನ್ನು ಯಾರ್ಯಾರು ಮಾಡ್ತಾ ಇದ್ದಾರೆ, ತನ್ನ ಹೋರಾಟ ಹೇಗಿರಬೇಕು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಅಪ್ಡೇಟ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಟಿವಿ ಬೇಕು ಅಂತ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಸೊ ಎಷ್ಟು ದಿನಕ್ಕೆ ಅವ್ರಿಗೆ ಟಿವಿ ಸಿಗುತ್ತೆ ಅನ್ನೋದು ಕುತೂಹಲ. ಬಿಕಾಸ್ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಗಂಟೆಗಳ ಕೌಂಟ್ ಡೌನ್ ಈಗಾಗಲೇ ಶುರುವಾಗಿದೆ. ಹೀಗಾಗಿ ಈ ಮನವಿಯನ್ನ ಆಲಿಸಿದಂತಹ ಅಧಿಕಾರಿಗಳು ಫೆಸಿಲಿಟಿಯನ್ನ ಕೊಡೋದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತಾರೆ ಅನ್ನೋ ಪ್ರಶ್ನೆ ಕೂಡ ಇದ್ದೇ ಇದೆ. ಮತ್ತೆ ಈ ರೀತಿಯಾದಂತಹ ಸುದ್ದಿಗಳು ಹೊರಬಿದ್ದಾಗ ಅಂದ್ರೆ ಅವ್ರು ಚಡಪಡಿಸ್ತಾ ಇದ್ದಾರೆ ಅಥವಾ ಬೇಕು ಅಂತ ಕೇಳ್ತಾ ಇದ್ದಾರೆ ಅನ್ನೋದನ್ನ ಮುಂಚೆ ಆದ್ರೆ ಓಕೆ ಈ ರೀತಿ ಇದೆಯಾ ಅವ್ರ ಪರಿಸ್ಥಿತಿ, ಹೆಂಗಿದ್ದವ್ರು ಹೆಂಗಾದ್ರು ಅಂತ ಒಂದು ಕನಿಕರ ಆದ್ರೂ ವ್ಯಕ್ತ ಆಗ್ತಾ ಇತ್ತು. ಈಗ ಎಲ್ಲವನ್ನ ಸಂಶಯದ ಕನ್ನಡಕವನ್ನ ಹಾಕೊಂಡೇ ನೋಡ್ಬೇಕಾದ ಸ್ಥಿತಿ. ಇನ್ನು ಬಳ್ಳಾರಿ ಜೈಲಿನಲ್ಲಿರುವ ದಾಸ್ನ ಮೇಲೆ ಲೇಡಿ ಆಫೀಸರ್ಸ್ ನಿಗಾ ಇಟ್ಟಿದ್ದಾರೆ. ಪ್ರತಿ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. 24/7 ನಿಗಾ ಇಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೊಬೈಲ್ ಬಳಸ್ತಾ ಇದ್ರ ದರ್ಶನ್ ಅನ್ನುವಂತಹ ಪ್ರಶ್ನೆ ಹುಟ್ಟಾಗ್ತಾ ಇದೆ. ಯಾಕೆ ಅಂದ್ರೆ ಒಂದು ಮೊಬೈಲ್ನಲ್ಲಿ 80ಕ್ಕೂ ಹೆಚ್ಚು ವಿಡಿಯೋ ಕಾಲ್ಗಳನ್ನ ಮಾಡಿರುವಂತಹ ಮಾಹಿತಿಯೊಂದು ಸಂಗ್ರಹವಾಗಿದೆ ಜೈಲಾಧಿಕಾರಿಗಳಿಗೆ. ಇನ್ನು ಪವಿತ್ರ ಗೌಡ ಮತ್ತು ರೇಣುಕಾ ಸ್ವಾಮಿಯ ಇನ್ಸ್ಟಾಗ್ರಾಮ್ ಚಾಟಿಂಗ್ ನಲ್ಲಿ ಏನಿದೆ ಅನ್ನುವಂತಹ ಯಕ್ಷ ಪ್ರಶ್ನೆ ಇತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಸ್ಟಾಗ್ರಾಮ್ಗೆ ಮಾಹಿತಿಯನ್ನ ಕೋರಿ ಪೊಲೀಸರು ಒಂದು ಪತ್ರವನ್ನ ಬರೆದಿದ್ದು, ಅದಕ್ಕೆ ಸ್ಪಂದಿಸಿದೆ ಇನ್ಸ್ಟಾಗ್ರಾಮ್. ಅವರಿಬ್ಬರ ನಡುವೆ ಚಾಟಿಂಗ್ ಆಗಿದ್ದು ಹೌದು, ಅಶ್ಲೀಲ ಮೆಸೇಜ್ ಅನ್ನ ರೇಣುಕಾ ಸ್ವಾಮಿ ಕಳಿಸಿದ್ದು ಕೂಡ ನಿಜ ಅನ್ನೋದನ್ನ ಇನ್ಸ್ಟಾಗ್ರಾಮ್ ಖಾತೆಯಿಂದ ಸಿಕ್ಕಿರುವಂತಹ ಮಾಹಿತಿಗಳು. ಇದರ ಮಧ್ಯೆ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಟ್ವಿಸ್ಟ್ಗಳಿದೆ. ಅದರ ವರದಿ ಇದೆ, ನೋಡ್ಕೊಂಡು ಬನ್ನಿ. ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ ವಿಲವಿಲ, ಕಾಟೇರನ ಮೇಲೆ ಲೇಡಿ ಆಫೀಸರ್ ನಿಗಾ. ಕೊಲೆ ಕೇಸಲ್ಲಿ ನಟ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ಜೈಲಿನಲ್ಲಿ ದರ್ಶನ್ಗೆ ಕೈಕಟ್ಟಿದಂತಾಗಿದೆ. ಸಿಸಿಟಿವಿ ಜೈಲು ಅಧಿಕಾರಿಗಳ ನಿಗಾದಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ರಾಜನಂತಿದ್ದ ದಾಸನಿಗೀಗ ಬಳ್ಳಾರಿ ಜೈಲಿನಲ್ಲಿ ಸಾಮಾನ್ಯ ಕೈದಿಯಂತೆ ದರ್ಶನ್ ದಿನದೂಡುತ್ತಿದ್ದಾರೆ. ಹೌದು, ನಟ ದರ್ಶನ್ ಮೇಲೆ ಲೇಡಿ ಆಫೀಸರ್ಸ್ ಹೆಚ್ಚಿನ ನಿಗಾ ಇರಿಸಿದ್ದಾರೆ. ದರ್ಶನ್ ಇರೋ ಸೆಲ್ ಬಳ್ಳಾರಿ ಎಸ್ಪಿ ಡಾಕ್ಟರ್ ಶೋಭಾ ರಾಡಿ, ಜೈಲು ಅಧೀಕ್ಷಕಿ ಆರ್ ಲತಾ ಸುಪರ್ದಿಯಲ್ಲಿದೆ. ವಿಶೇಷ ಪ್ರಕರಣಗಳನ್ನ ನಿಭಾಯಿಸುವಲ್ಲಿ ಸಾಕಷ್ಟು ಅನುಭವ ಹೊಂದಿರುವ ಎಸ್ಪಿ ಡಾಕ್ಟರ್ ಶೋಭಾ ರಾಡಿ, ಜೈಲು ಅಧೀಕ್ಷಕಿ ಆರ್ ಲತಾ ದರ್ಶನ್ ಮೇಲೆ ಕಣ್ಣಿಟ್ಟಿದ್ದಾರೆ. ಖಡಕ್ ಮಹಿಳಾ ಅಧಿಕಾರಿಗಳ ಸೂಚನೆಯಂತೆ ದರ್ಶನ್ರನ್ನ ಸಾಮಾನ್ಯ ಕೈದಿಯಂತೆ ನೋಡಿಕೊಳ್ಳಲಾಗ್ತಿದೆ. ಜೈಲಿನ ಮೆನುವಿನಂತೆ ಊಟ ಉಪಹಾರ ನೀಡಲಾಗ್ತಾ ಇದೆ. ಬೇರೆ ಕೈದಿಗಳ ಸಂಪರ್ಕಕ್ಕೆ ಕಡಿವಾಣ ಹಾಕಲಾಗಿದೆ. ರೇಣುಕಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇದರ ನಡುವೆ ಬಳ್ಳಾರಿ ಸೆಂಟ್ರಲ್ ಜೈಲ್ ಇರತಕ್ಕಂಥ ಕೊಲೆ ಆರೋಪಿ ದರ್ಶನ್ಗೆ ಇದೀಗ ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ ಎಲ್ಲೋ ಒಂದು ಕಡೆಗೆ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರನ್ನ A2 ನಿಂದ A1ಗೆ ಶಿಫ್ಟ್ ಮಾಡತಕ್ಕಂಥ ಸಾಧ್ಯತೆ ಇರೋದ್ರಿಂದ ಚಾರ್ಜ್ ಶೀಟ್ ಸಲ್ಲಿಕೆಯ ಕ್ಷಣದ ಮಾಹಿತಿಯನ್ನ ದರ್ಶನ್ ಅವರು ಪಡಿತಾ ಇದ್ದಾರೆ. ಮತ್ತೊಂದು ಕಡೆಗೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಅವರು ಒಂದು ದಿನ ಕಳೀಲಿಕ್ಕೆ 1 ವರ್ಷದ ರೀತಿಯಲ್ಲಿ ಕಳೀತಾ ಇದ್ದಾರೆ. ಯಾಕಂದ್ರೆ ಇಬ್ಬರು ಲೇಡಿ ಆಫೀಸರ್ಗಳು ಇದೀಗ ದರ್ಶನ್ ಅವರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ದರ್ಶನ್ ಅವರು ಪರಪ್ಪನ ಅಗ್ರಹಾರ
ಜೈಲಿನಲ್ಲಿ ವಿಲಾಸಿ ಜೀವನವನ್ನು ಮಾಡಿದ್ರು ಆ ರೀತಿ ಅವಕಾಶಗಳು ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಇಬ್ಬರು ಲೇಡಿ ಆಫೀಸರ್ಗಳು, ಒಬ್ಬರು ಬಳ್ಳಾರಿಯ ಜೈಲಾಧಿಕಾರಿ ಮತ್ತೊಬ್ಬರು ಬಳ್ಳಾರಿ SP, ಇಬ್ಬರು ಸಹಿತ ಮಹಿಳಾ ಅಧಿಕಾರಿಗಳಾಗಿರೋದ್ರಿಂದ ದರ್ಶನ್ ಅವರನ್ನ ಸಾಮಾನ್ಯ ಕೈದಿಗಳ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ರೆ ಯಾವುದೇ ರೀತಿಯ ವಿಶೇಷ ಸವಲತ್ತುಗಳನ್ನು ಇಲ್ಲಿ ಕೊಡ್ತಾ ಇಲ್ಲ. ಯಾಕಂದ್ರೆ ಇಬ್ಬರು ಕೂಡ ಸಾಕಷ್ಟು ಅನುಭವ ಇರತಕ್ಕಂಥ ಆಫೀಸರ್ಗಳು, ಜೈಲರು 15 ವರ್ಷಗಳ ಕಾಲ ಪರಪ್ಪನಗರ ಸೇರಿದಂತೆ ಬೇರೆ ಬೇರೆ ಜೈಲುಗಳಲ್ಲಿ ಸಹಿತ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇದೆ. ಮತ್ತೊಂದು ಕಡೆಗೆ ಜಿಲ್ಲಾ ಅಂದ್ರೆ SP ಅವ್ರಿಗೂ ಸಹಿತ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇರೋದ್ರಿಂದ ಇಬ್ಬರು ಸಹಿತ ಬಹಳ ಕಟ್ಟುನಿಟ್ಟಾಗಿ ಈ ಒಂದು ದರ್ಶನ್ ಅವರ ಕೇಸನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅಂದ್ರೆ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಹೆಚ್ಚುವರಿ ಸವಲತ್ತುಗಳನ್ನು ಕೊಡದೇ ಇರೋ ನಿಟ್ಟಿನಲ್ಲಿ ಕೇವಲ ಸಾಮಾನ್ಯ ಖೈದಿ ಅಂತ ದರ್ಶನ್ ಅವರು ನಡೆಸಿಕೊಳ್ತಾರೆ. ಪವಿತ್ರಾಗೆ ರೇಣುಕಾಸ್ವಾಮಿ ಅಶ್ಲೀಲ ಫೋಟೋ ಕಳುಹಿಸಿದ್ದು ದೃಢ. ಇನ್ಸ್ಟಾಗ್ರಾಂನಲ್ಲಿ ಅಶ್ಲೀಲ ಫೋಟೋ ಕಳುಹಿಸಿದ್ದ ರೇಣುಕಾಸ್ವಾಮಿ. ಅಶ್ಲೀಲ ಫೋಟೋ ಬಗ್ಗೆ ಖಚಿತಪಡಿಸಿದ ಇನ್ಸ್ಟಾಗ್ರಾಂ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಿಗ್ ಅಪ್ಡೇಟ್ ಸಿಕ್ಕಿದೆ. ಕೊಲೆಯಾದ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಫೋಟೋ ಕಳುಹಿಸಿರೋದು ದೃಢ ಆಗಿದೆ. ಪವಿತ್ರ ಗೌಡ ಇನ್ಸ್ಟಾಗ್ರಾಂಗೆ ರೇಣುಕಾಸ್ವಾಮಿ ಬಳಸುತ್ತಿದ್ದ ಅಕೌಂಟ್ನಿಂದ ಫೋಟೋ ಕಳುಹಿಸಿದ್ದ. ಈ ಬಗ್ಗೆ ಇನ್ಸ್ಟಾಗ್ರಾಂ ಖಚಿತಪಡಿಸಿದೆ. ರೇಣುಕಾಸ್ವಾಮಿ ಅಶ್ಲೀಲ ಫೋಟೋ ಕಳುಹಿಸಿರುವ ಬಗ್ಗೆ ಮಾಹಿತಿಯನ್ನ ನೀಡುವಂತೆ ಇನ್ಸ್ಟಾಗ್ರಾಂಗೆ ಪೊಲೀಸರು ಪತ್ರ ಬರೆದಿದ್ರು. ಕಾಮಾಕ್ಷಿಪಾಳ್ಯ ಪೊಲೀಸರ ಮನವಿ ಇನ್ಸ್ಟಾಗ್ರಾಂ ಸ್ಪಂದಿಸಿ ಮಾಹಿತಿಯನ್ನ ಕೊಟ್ಟಿದೆ. ಈ ಮಾಹಿತಿಯನ್ನ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಉಲ್ಲೇಖಿಸಿದ್ದಾರೆ. ಈ ಮಧ್ಯೆ ಗೃಹ ಸಚಿವ ಪರಮೇಶ್ವರ್ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ಕೆಲಸ ಮಾಡ್ತೀವಿ ಎಂದಿದ್ದಾರೆ. ಒಳಗಡೆ ಚಾರ್ಜ್ ಶೀಟ್ ಹಾಕಬೇಕು, ಅದಕ್ಕೆ ಮ್ಯಾಂಡೇಟ್ರಿ ಅದು. ಅಷ್ಟರೊಳಗಡೆ ಚಾರ್ಜ್ ಶೀಟನ್ನು ಹಾಕಬೇಕಾಗುತ್ತೆ, ಅದಕ್ಕೆ ಹಾಕ್ತಾರೆ. ಅದರಲ್ಲಿ ಏನಿದೆ ಅದು ಎಲ್ಲ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ರೇಣುಕಾಸ್ವಾಮಿ ಕುಟುಂಬ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಪೊಲೀಸ್ ಇಲಾಖೆ? ನ್ಯಾಯ ಎಕ್ಸ್ಪೆಕ್ಟ್ ಮಾಡ್ಬೋದು. ನ್ಯಾಯ ಒದಗಿಸ್ಕೊಡ್ತೀವಿ. ಕೋರ್ಟಲ್ಲಿ ಕೂಡ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ಕೊಲೆ ಆಗಿರುವಂತಹ ರೇಣುಕಾಸ್ವಾಮಿ ಪ್ರಕರಣದ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಮೆಸೇಜ್ ಹಾಗೂ ಅಶ್ಲೀಲ ಫೋಟೋಗಳನ್ನು ಕಳಿಸಿರುವಂಥದ್ದು ಇನ್ಸ್ಟಾಗ್ರಾಮ್ ಸಂಸ್ಥೆ ದೃಢಪಡಿಸಿದೆ. ಆತ ಇನ್ಸ್ಟಾಗ್ರಾಮ್ ಮೂಲಕ ಪವಿತ್ರ ಗೌಡ ಅವರಿಗೆ ಕಳೆದ ಫೆಬ್ರವರಿಯಿಂದ ಜೂನ್ವರೆಗೂ ನಿರಂತರವಾಗಿ ಅಶ್ಲೀಲ ಸಂದೇಶವನ್ನು ಕಳಿಸ್ತಿದ್ದ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಇನ್ಸ್ಟಾಗ್ರಾಮ್ ಸಂಸ್ಥೆ ಮೂಲಕ ಮಾಹಿತಿ ಕೇಳಿದರು. ಅದಕ್ಕೆ ಈಗಾಗಲೇ ಇನ್ಸ್ಟಾಗ್ರಾಮ್ ಸಂಸ್ಥೆಯವರು ಪೊಲೀಸರು ಕೇಳಿದ್ದಂಥ ಮಾಹಿತಿಗಳನ್ನು ದಾಖಲೆ ಸಮೇತ ಕೊಟ್ಟಿದ್ದು ರೇಣುಕಾಸ್ವಾಮಿ ಅವರು ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಸಂದೇಶ ಹಾಗೂ ಅಶ್ಲೀಲ ಫೋಟೋಗಳನ್ನು ಕಳಿಸಿರುವುದು ದೃಢವಾಗಿರುವಂಥದ್ದು. ದರ್ಶನ್ ಗ್ಯಾಂಗ್ಗೆ ಆಡಿಯೋ ಸಾಕ್ಷ್ಯ ಸಂಕಷ್ಟ. ಇಬ್ಬರು ಆರೋಪಿಗಳ ಸಂಭಾಷಣೆ ರಿಟ್ರೀವ್. ರೇಣುಕಾಸ್ವಾಮಿ ಶವ ಸಾಗಿಸುವ ಬಗ್ಗೆ ಮಾತುಕತೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ತಾಂತ್ರಿಕ ಸಾಕ್ಷ್ಯಗಳು ಮಾತ್ರ ಅಲ್ಲ, ಆಡಿಯೋ ಸಾಕ್ಷ್ಯವೂ ಕೂಡ ಡಿ ಗ್ಯಾಂಗ್ಗೆ ಸಂಕಷ್ಟ ತಂದೊಡ್ಡಲಿದೆ. ಇಬ್ಬರು ಆರೋಪಿಗಳ ಸಂಭಾಷಣೆಯ ರಿಟ್ರೀವ್ ಆಗಿದೆ. ಕ್ರೈಮ್ ಹಿನ್ನೆಲೆಯುಳ್ಳ ಕಾರ್ತಿಕ್ ಆಟ್ ಕಪ್ಪೆ ಜೊತೆಗೆ ಸಂಪರ್ಕದಲ್ಲಿದ್ದ ದೀಪಕ್ ರೇಣುಕಾಸ್ವಾಮಿಯ ಶವ ಬಿಸಾಡೋದಕ್ಕೆ ಮಾತುಕತೆ ನಡೆಸಿದ್ದಾನೆ. ಒಂದು ದೊಡ್ಡ ಕೆಲಸ ಇದೆ ಬಾ, ನೀನು ನನ್ನ ಬಂದು ಭೇಟಿ ಮಾಡೋದು ಯಾರಿಗೂ ಗೊತ್ತಾಗಬಾರದು ಅಂತ ಮಾತುಕತೆ ನಡೆಸಿದ್ದಾರೆ. ಈಗ ಆ ಎಲ್ಲ ಆಡಿಯೋ ರಿಟ್ರೀವ್ ಆಗಿದ್ದು ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಕೊಡ್ತಾ ಇದೆ. ಇಷ್ಟು ದಿನ ನಾವು ನೋಡ್ತಾ ಇದ್ದಂಥ ಭೌತಿಕ ಮತ್ತು ತಾಂತ್ರಿಕ ಸಾಕ್ಷ್ಯಗಳೇನಿತ್ತು, ಆ ತಾಂತ್ರಿಕ ಸಾಕ್ಷ್ಯಗಳನ್ನು ಹೊರತುಪಡಿಸಿ ಮತ್ತೊಂದು ಸಾಕ್ಷ್ಯ ಈಗ ಇಡೀ ಪ್ರಕರಣಕ್ಕೆ ಮಹತ್ವದ ತಿರುವನ್ನು ಕೊಡ್ತಾ ಇದೆ. ಅದು ದೀಪಕ್ ಮತ್ತು ಕಾರ್ತಿಕ್ನ ನಡುವೆ ನಡೆದಂಥ ಸಂಭಾಷಣೆ. ಯಾಕೆಂದರೆ ದೀಪಕ್ ಈ ಪ್ರಕರಣದ ಮತ್ತೊಬ್ಬ ಆರೋಪಿ, ಜೊತೆಗೆ ಕಾರ್ತಿಕ್ ಏನಿದ್ದಾನೆ ಆತ ರೇಣುಕಾಸ್ವಾಮಿಯ ಮೃತದೇಹವನ್ನು ಬಿಸಾಡಲಿಕ್ಕೆ ಮತ್ತು ಪೊಲೀಸರ ಮುಂದೆ ಶರಣಾಗತಿ ಆಗಲಿಕ್ಕೆ ಬಂದಂಥ ಆರೋಪಿ. ಆ ಇಬ್ಬರ ನಡುವಿನ ಆಡಿಯೋ ಸಂಭಾಷಣೆ ಏನಿತ್ತು, ಆಡಿಯೋ ಸಂಭಾಷಣೆಯನ್ನು ಕಾರ್ತಿಕ್ನ ಮೊಬೈಲಲ್ಲಿ ರಿಟ್ರೀವ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಸರಿಸುಮಾರು 2 ರಿಂದ 3 ನಿಮಿಷಗಳ ಕಾಲ ನಡೆದಂಥ ಒಂದು ಆಡಿಯೋ ಕ್ಲಿಪ್ಪಿಂಗ್ ಏನಿತ್ತು, ಅಂದರೆ ಸಂಭಾಷಣೆ ಏನಿತ್ತು, ಆ ಸಂಭಾಷಣೆಯನ್ನು ಕೂಡ ರಿಟ್ರೀವ್ ಅನ್ನು ಮಾಡ್ಕೊಂಡಿದ್ದಾರೆ. ಈ ಮೂಲಕ ಈ ಪ್ರಕರಣಕ್ಕೆ ಮತ್ತೊಂದಷ್ಟು ಮಹತ್ವದ ಸಾಕ್ಷ್ಯಗಳು ಸಿಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಅನುಮಾನಗಳು ಕೂಡ ಮೂಡ್ತಾ ಇಲ್ಲ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಮೊಬೈಲ್ ಬಳಸ್ತಿದ್ರ ದರ್ಶನ್. ಧರ್ಮನ ಮೊಬೈಲ್ನಿಂದ 80ಕ್ಕೂ ಹೆಚ್ಚು ಬಾರಿ ವಿಡಿಯೋ ಕಾಲ್. ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ವಿಡಿಯೋ ಕಾಲ್ ಪ್ರಕರಣವನ್ನ ಗೃಹ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ತನಿಖೆಯಲ್ಲಿ ಜೈಲಲ್ಲಿ ಕೈದಿಗಳಿಗೆ ಮೊಬೈಲ್ ಸಿಗ್ತಿರೋದು ದೃಢ ಆಗಿದೆ. ದರ್ಶನ್ ಜೊತೆಯಲ್ಲಿದ್ದಾಗ ವಿಡಿಯೋ ಕಾಲ್ ಮಾಡಿದ ಧರ್ಮನ ವಿಚಾರಣೆ ನಡೆಸಲಾಗ್ತಾ ಇದೆ. ಜೈಲಲ್ಲಿ ಧರ್ಮನ ಮೊಬೈಲ್ನಿಂದ 80ಕ್ಕೂ ಹೆಚ್ಚು ಬಾರಿ ವಿಡಿಯೋ ಕಾಲ್ ಮಾಡಿರೋ ಬಗ್ಗೆ ಪರಪ್ಪನ ಅಗ್ರಹಾರ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇನ್ನು ವಿಚಾರಣೆಯಲ್ಲಿ ದರ್ಶನ್ ಕೂಡ ನನ್ನ ಮೊಬೈಲ್ ಬಳಸ್ತಾ ಇದ್ರು ಅಂತ ಧರ್ಮ ಹೇಳಿಕೆ ನೀಡಿದ್ದಾನೆ ಎನ್ನಲಾಗ್ತಿದೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣ ಸಂಬಂಧ ತನಿಖೆ ಚುರುಕುಗೊಂಡಿದೆ. ಅವತ್ತು ದರ್ಶನ್ ವಿಲ್ಸನ್ ಗಾರ್ಡನ್ ನಾಗ ರೌಡಿ ಶೀಟರ್, ಹಾಗೆ ಧರ್ಮ ಆತ ಕೂಡ ರೌಡಿ ಶೀಟರ್, ಆತನ ಮೊಬೈಲ್ನಲ್ಲಿ ವಿಡಿಯೋ ಕಾಲನ್ನು ಸಹ ಮಾಡಿದ್ರು. ಈ ಸಂಬಂಧ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ 3 FIRಗಳು ದಾಖಲಾಗಿತ್ತು.
ಗೃಹ ಇಲಾಖೆ ಪ್ರಕರಣವನ್ನು ಗಂಭೀರವಾಗಿ ಚಿಂತನೆಯನ್ನು ನಡೆಸಿ ತನಿಖೆಗೆ ಸೂಚನೆಯನ್ನು ಸಹ ಕೊಟ್ಟಿತ್ತು. ಇದೀಗ ತನಿಖೆಯಲ್ಲಿ ಧರ್ಮ ಸುಮಾರು 80ಕ್ಕೂ ಹೆಚ್ಚು ಬಾರಿ ವಿಡಿಯೋ ಕರೆಗಳನ್ನು ಮಾಡಿರೋದು ಗೊತ್ತಾಗಿದೆ. ಅದು ಜೈಲಿನಲ್ಲಿ ಇದ್ದುಕೊಂಡು ಇವರಿಗೆ ಮೊಬೈಲ್ ಹೇಗೆ ಸಿಕ್ತು ಹೇಗೆಲ್ಲ ವಿಡಿಯೋ ಕಾಲ್ಗಳನ್ನು ಮಾಡಿದ್ದಾರೆ, ಮತ್ತು ಆ 80ಕ್ಕೂ ಹೆಚ್ಚು ಬಾರಿಯ ವಿಡಿಯೋ ಕಾಲ್ನಲ್ಲಿ ದರ್ಶನ್ಗೂ ಸಹ ಹಲವಾರು ಬಾರಿ ವಿಡಿಯೋ ಕಾಲ್ ಮಾಡೋದಕ್ಕೆ ಮೊಬೈಲನ್ನು ಕೊಟ್ಟಿದ್ದ ಅನ್ನೋದು ತನಿಖೆಯಲ್ಲಿ ಗೊತ್ತಾಗ್ತಿದೆ. ಹೀಗಾಗಿ ತನಿಖೆ ಇದೀಗ ಚುರುಕುಗೊಂಡಿತ್ತು. ಇವರಿಗೆ ಮೊಬೈಲ್ ಬಂದಂತಹ ರೂಟ್ ಯಾವುದು ಮತ್ತು ಯಾರು ತಂದುಕೊಟ್ರು, ಇದರಲ್ಲಿ ಶಾಮೀಲಾಗಿದ್ದಂಥವ್ರು ಯಾರು, ಈ ಎಲ್ಲ ಹಿನ್ನೆಲೆಯಲ್ಲೂ ಕೂಡ ತನಿಖೆಯನ್ನ ಇದೀಗ ಪೊಲೀಸರು ನಡೆಸುತ್ತಿದ್ದಾರೆ. ಇನ್ನೆರಡು ದಿನಗಳಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಆರೋಪಿ ನಟ ದರ್ಶನ್ ಚಿಂತಾಕ್ರಾಂತರಾಗಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಯ ಬಗ್ಗೆ ಮೊನ್ನೆ ಪತ್ನಿ ವಿಜಯಲಕ್ಷ್ಮಿಯಿಂದ ಮಾಹಿತಿಯನ್ನ ಪಡೆದಿದ್ದ ದರ್ಶನ್ ಟೆನ್ಷನ್ನಲ್ಲಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಒಟ್ಟಿನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಎಷ್ಟೆಲ್ಲ ಸವಲತ್ತುಗಳನ್ನು ದುರುಪಯೋಗ ಪಡಿಸ್ಕೊಳ್ಬೋದು ಅಷ್ಟೂ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಅದರ ಪರಿಣಾಮ ಈಗ ಬಳ್ಳಾರಿ ಜೈಲಿನಲ್ಲಿ ರಿಯಲ್ ಜೈಲಿನ ಎಫೆಕ್ಟ್ ಹೇಗಿರುತ್ತೆ ಅನ್ನೋದನ್ನ ಅನುಭವಿಸ್ತಾ ಇದ್ದಾರೆ. ನೋಡೋಣ ಮುಂದೆ ಅದಕ್ಕೂ ಕೂಡ ಹೈಕೋರ್ಟ್ ಮೊರೆ ಹೋಗಬೇಕು ಅನ್ನೋ ಪ್ರಯತ್ನದಲ್ಲಿ ಏನಾಗುತ್ತೆ ಅಂತ. ಇನ್ನೊಂದು ಕಡೆಗೆ ಬಳ್ಳಾರಿ ಜೈಲಲ್ಲಿ ಸಿಸಿಟಿವಿ ಕಣ್ಗಾವಲಲ್ಲಿ ನಟ ದರ್ಶನ್ ಇದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಹೆಚ್ಚುವರಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗಿದೆ. ಬಳ್ಳಾರಿ ಜೈಲಿನ ಗೋಡೆಯಲ್ಲೂ ಕೂಡ ಸಿಸಿ ಕ್ಯಾಮೆರಾದ ಕಣ್ಣು ನೆಟ್ಟಿದೆ. ಜೈಲಿನ ಎಂಟ್ರೆನ್ಸ್ ಹಾಗೂ ಜೈಲಿನ ಮುಖ್ಯ ದ್ವಾರದ ಬಳಿ ಕೂಡ ಅಳವಡಿಕೆ ಮಾಡಲಾಗಿದೆ. ಚಲನವಲನ ಅಂದ್ರೆ ಆರೋಪಿಯ ಚಲನವಲನವನ್ನ ಅರಿಯೋದಕ್ಕೆ ಆತ ಯಾರ ಜೊತೆ ಸಂಪರ್ಕ ಏನಾದ್ರು ಸಾಧಿಸೋಕೆ ಟ್ರೈ ಮಾಡ್ತಾ ಇದ್ದಾರಾ, ಬೇರೆ ಯಾರಾದ್ರೂ ಕೈದಿಗಳು ಬಂದು ಮಾತಾಡಿಸ್ತಾ ಇದ್ದಾರಾ, ಬಾಡಿ ಲ್ಯಾಂಗ್ವೇಜ್ ಹೇಗಿದೆ, ಏನ್ ತಿಂದ್ರು, ಏನ್ ಬಿಟ್ರು ಮತ್ತು ಯಾವ ರೀತಿ ಮನಸ್ಥಿತಿ ಇದೆ, ಇದನ್ನೆಲ್ಲವನ್ನ ಕೂಡ ಅರಿತುಕೊಳ್ಳೋದಕ್ಕೆ ವಿಚಾರಣಾಧೀನ ಕೈದಿಯ ಮೇಲೆ ವಿಶೇಷ ನಿಗಾವನ್ನ ಇಡೋದಕ್ಕೆ ಭದ್ರತಾ ವ್ಯವಸ್ಥೆಯನ್ನ ಹೆಚ್ಚಳ ಮಾಡಲಾಗಿದೆ. ಅದರ ಮುಂದುವರೆದ ಭಾಗವಾಗಿ ಸಿಸಿಟಿವಿ ಅಳವಡಿಕೆ